ನಮ್ಮ ದಕ್ಷಿಣ ಭಾರತದಲ್ಲಿ ಹಲವಾರು ಸಾಮ್ರಾಜ್ಯಗಳು ಆಳ್ವಿಕೆಯನ್ನು ನಡೆಸಿದವೆ. ಅದರಲ್ಲಿ ಚೋಳರು, ಪಾಂಡ್ಯರು, ಪಲ್ಲವರು, ಚಾಳುಕ್ಯರು, ಬಹುಮನಿ ಸುಲ್ತಾನರು, ವಿಜಯನಗರ ಸಾಮ್ರಾಜ್ಯ, ಮೈಸೂರಿನ ಅರಸರು, ಇದೇ ರೀತಿ ಹಲವಾರು ಸಾಮ್ರಾಜ್ಯಗಳು ಹಲವಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಕರ್ನಾಟಕದ ಅತಿ ದೊಡ್ಡ ರಾಜ್ಯ ಅಂತ ಅನಿಸ್ಕೊಂಡಿರೋ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಹಿಂದೆ ಇರುವ ಮೂಲ ಕಾರಣ ಏನು ಅಂತ ಗೊತ್ತಾ ನಿಮಗೆ? ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಏನಕ್ಕೋಸ್ಕರ ಸ್ಥಾಪನೆ ಆಯಿತು, ಈಗಿನ ಕಾಲದಲ್ಲಿ ನೋಡ್ತಾ ಇದ್ರೆ ಘಟನೆಗಳನ್ನ ಏನಾಗಬಾರ್ದು ಅಂತ ಆಗಿನ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ರು. ಈಗ ಮತ್ತೆ ಅದೇ ನಡೀತಾ ಇದೆ. ಇದೇ ತರ ನಡೀತಾ ಇದ್ರೆ ಮುಂದೆ ಏನಾಗಬಹುದು? ಅದರಲ್ಲಿ ಈಗ ನಡೆಯುತ್ತಿರುವ ರಾಜಕೀಯ ಎಂಥದ್ದು ಅಂತ ಗೊತ್ತಾ ನಿಮ್ಗೆ? ನಾವು ಭಾರತೀಯರು ಸನಾತನ ಧರ್ಮವನ್ನು ಪಾಲನೆ ಮಾಡುವವರು ಏನೇನೆಲ್ಲ ವಿಚಾರಗಳನ್ನ ತಿಳ್ಕೊಬೇಕು. ಹಿಂದೆ ನಡೆದದ್ದೇನು, ಈಗ ನಡೀತಾ ಇರೋದೇನು, ನಮ್ಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ವಿಚಾರನೂ ಇದರಲ್ಲಿ ಹೇಳ್ತಾ ಹೋಗಿ. ಈಗ ನಾನು ಹೇಳೋ ವಿಚಾರಗಳು ಸುಳ್ಳು ಅಂತ ಆದ್ರೆ ನನ್ನ ವಿಡಿಯೋಗಳನ್ನ ಯಾವತ್ತಿಗೂ ನೋಡ್ಬೇಡ್ರಿ. ಅಕಸ್ಮಾತ್ ನಾನು ಹೇಳೋದು ನಿಜ ಅಂತ ಅನಿಸಿದ್ರೆ ಈ ವಿಡಿಯೋಗಳನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.